ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪಾ, ಎಲ್ಲೋದ್ಲಿ ಇವಳು? ಬೆಳಿಗ್ಗೆ ಕಾಫಿನ ಕೊಡ್ಲಿಲ್ಲ. ಅಲ್ಲಮ್ಮ, ನೀನು ಬೀಗ್ರು, ನಮಸ್ಕಾರ. ಬನ್ನಿ ಒಳಗೆ. ಬನ್ನಿ. ಏನ್ರಿ ಇತ್ತೀಚೆಗೆ ಆಫೀಸಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಿದಿರಲ್ಲ, ಏನ್ ಸಮಾಚಾರ? ದಿಶಾ ಇದ್ದಾಳೆ ಅಂತನಾ? ಹಾಗೇನಿಲ್ಲ ಕಣೆ. ದಿಶಾ, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಬೀಗ್ರೆ, ನೀವು ಇದು ಇನ್ನೂ ದೊಡ್ಡ ಸರ್ಪ್ರೈಸ್ ಆಗೋಯ್ತು. ಭಾಸ್ಕರ್, ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ, ಬೀಗ್ರ ಮೊದಲು ಕೂತ್ಕೊಳ್ಳಿ. ಹಾಯ್ ದಿಶಾ, ನೈಸ್ ಟು ಸಿ ಯು. ನೀವಿಬ್ರು ಒಟ್ಟಿಗೆ ಬಂದ್ರಾ? ನನಗೆ ಇವ್ರು ರೋಡಲ್ಲಿ ಸಿಕ್ಕಿದ್ರು. ಒಂದು ಸ್ವಲ್ಪ ಡಿಸಿನೆಸ್ ಇತ್ತು ಅನ್ಸುತ್ತೆ. ನಿಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಕೂತ್ಕೊಳ್ಳಿ ಬೀಗ್ರೆ. ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ಹೇಗೆ? ನಿಂತೆ ಮಾತಾಡ್ತೀರಾ? ಕೂತ್ಕೊಳ್ಳಿ. ಅಪ್ಪ ಕೂತ್ಕೊಳ್ಳಿ. ಅಂದ್ರೆ ಇವ್ರು ನನ್ನ ತಂದೆ ವಯಸ್ಸಿನವ್ರಲ್ವಾ, ಅದಕ್ಕೆ ಹಂಗೆ ಕರೆದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ದಿಶಾ ಪ್ಲೀಸ್ ಬಾ ಕೂತ್ಕೋ. ದಿಶಾ, ಕುಡಿಯಕ್ಕೆ ಏನ್ ತಗೋತೀಯಾ? ಕಾಫಿನಾ ಟೀನಾ? ಎನಿಥಿಂಗ್ ಇಸ್ ಫೈನ್. ಬೀಗ್ರೆ, ನೀವೇನ್ ತಗೋತೀರಾ? ನಮ್ಮ ದೀಪ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಕೈಯಾರೆ ಮಾಡಿದ ಕಾಫಿ ಕುಡಿಯೋಣ ಅಂತ ಆಸೆ. ಅವಳು ಕಾಫಿ ಮಾಡ್ಕೊಡಕ್ಕೆ ಮನೆನೇ ಇಲ್ವಲ್ಲ? ದೀಪ ಮನೇಲಿಲ್ವಾ? ಗಾಬರಿ ಆಗ್ಬೇಡಿ, ದೀಪ ಅಂಗಡಿಗೆ ಹೋಗಿದ್ದಾಳೆ. ಅಂಗಡಿಗ? ಯಾಕೆ? ನಿಮ್ ಮಗಳು ಟೈಲರ್ ಅಂಗಡಿ ಇಟ್ಟಿರೋದು ನಿಮಗ್ ಗೊತ್ತಿಲ್ವಾ? ಇಲ್ವಲ್ಲ. ಚೆನ್ನಾಗಿದೆ ರೀ, ನಿಮ್ ಮಗಳು ಟೈಲರ್ ಅಂಗಡಿ ಇಟ್ಟಿರೋದು ನಿಮ್ಗೆ ಹೇಳಿಲ್ವಾ? ಕೆಲಸದ ಒತ್ತಡದಲ್ಲಿ ಮರ್ತಿರ್ಬೇಕು. ಪರವಾಗಿಲ್ಲ ಬಿಡಿ. ನಿಮ್ ಪ್ರಕಾರ ನಿಮ್ ಮಗ ನಿಮ್ ಮಗಳು ಏನೇ ಮಾಡಿದ್ರು ಅದು ತಪ್ಪೇ ಅಲ್ಲ ಬಿಡಿ. ನೆನ್ನೆ ನಿಮ್ ಮಗ ಏನ್ ಮಾಡ್ದ ಅಂತ ಗೊತ್ತಾ ನಿಮ್ಗೆ? ಸುಕನ್ಯಾ, ಬೀಗ್ರು ಈಗ ತಾನೇ ಬಂದಿದ್ದಾರೆ. ಈಗ ಆ ಮಾತೆಲ್ಲ ಯಾಕೆ? ಆಮೇಲೆ ನಿಧಾನಕ್ಕೆ ಮಾತಾಡ್ಬೋದು, ಸುಮ್ಮನೆ. ಹೌದು. ದೀಪ ಅವ್ರ ಬಗ್ಗೆ ಈಗ ಯಾಕೆ ಮಾತು? ಕಾಫಿ ತಾನೆ, ನಾನು ಮಾಡ್ಕೊಂಡು ಬರ್ತೀನಿ. ದಿಶಾ, ಏನಿದು? ನೀನ್ ಯಾಕೆ ಕಾಫಿ ಮಾಡ್ಬೇಕು? ಕಾಫಿ ಬೇಕು ಅಂತ ನೀನು ಆರ್ಡರ್ ಮಾಡಿ ತರಿಸ್ಕೋಬೇಕು. ಅಂತದ್ರಲ್ಲಿ ನೀನ್ ಕಾಫಿ ಮಾಡೋದಾ? ಹೌದಮ್ಮ, ಕಾಫಿ ಮಾಡೋದಕ್ಕೆ ಈ ಮನೆಯಲ್ಲಿ ಕೆಲಸದವ್ರು ಇದಾರಲ್ಲ, ಅವರೇ ಮಾಡ್ತಾರ ಬಿಡು. ಇಷ್ಟ ದಿನ ದೀಪ ಎಲ್ರಿಗೂ ಕಾಫಿ ಮಾಡ್ಕೊಡ್ತಿದ್ಲು, ಇವತ್ತು ಯಾರಿಗೂ ಕಾಫಿ ಮಾಡ್ಕೊಡ್ದೆ ಹಾಗೆ ಅಂಗಡಿಗೆ ಹೋಗಿದ್ದಾಳೆ. ದೀಪ ಕೊಟ್ಟಿಲ್ಲ ಅಂತ ಹೇಳೋದ್ ಬದಲು ಜಾಜಿಗೆ ಹೇಳಿ ಎಲ್ರಿಗೂ ಕಾಫಿ ಮಾಡಿಸ್ಬೋದಲ್ವಾ? ಅಯ್ಯೋ ದಿಶಾ, ವಾಟ್ ಹ್ಯಾಪನ್? ಚಿಕತೆ, ಜಾಜಿಗೆ ಹೇಳಿ ದಿಶಾಂಗೆ ಸ್ಪೆಷಲ್ ಆಗಿ ಶುಂಠಿ ಕಾಫಿ ಮಾಡ್ಕೊಡೋದಕ್ಕೆ ಹೇಳಿ. ಪರವಾಗಿಲ್ಲ ಮಿಸ್ ಸೌಂದರ್ಯ, ನೀವ್ ಹೋಗಿ, ನೀವ್ ಹೇಳಿ. ದಿಶಾ, ಆರ್ ಯು ಓಕೆ? ಯಾ ಐ ಆಮ್ ಫೈನ್. ಬೀಗ್ರೆ, ಅಳಿಯಂದ್ರು ಮನೇಲಿಲ್ವಾ? ಮನೇಲೇ ಇದ್ದಾನೆ, ಆಫೀಸಿಗೆ ಹೊರಟಿದ್ದ. ಬಂದ ನೋಡಿ. ಮಾವ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಇಂಥ ಒಳ್ಳೆ ಸಂಸ್ಕಾರ ಇರೋ ನಮ್ಮ ಅಳಿಯಂದ್ರು ನಮ್ಮ ದೀಪಕ್ಕೆ ಮೋಸ ಮಾಡ್ತಾರ? ನನಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲ. ಯಾಕೆ ಮಾವ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಹಾಯ್ ದಿಶಾ. ಹಾಯ್. ವಾಟ್ ಅ ಸರ್ಪ್ರೈಸ್. ಬರ್ತೀನಿ ಅಂತ ಫೋನು ಮಾಡಲಿಲ್ಲ ನೀವು? ಆಫೀಸ್ಗೆ ಹೋಗುವಾಗ ದಿಶಂಗೆ ನಿಮ್ಮ ಮಾವ ಸಿಕ್ಕರಂತೆ, ಅದಕ್ಕೆ ಮನೆ ಕರ್ಕೊಂಡ್ ಬಂದಿದ್ದಾಳೆ. ಹೌದಾ? ಒಂದ್ ನಿಮಿಷ, ಅದ್ರಲ್ಲಿ ಶುಂಠಿ ಕಾಫಿ ಯಾವ್ದು ರಾಜಿ? ಮೇಡಮ್, ಈಗ ಅದು ಡಿಶ್ ಹಂಗೆ ಹತ್ಕೊಳ್ಳಿ ಪ್ಲೀಸ್. ಹ್ಯಾಪ್
ದಿಶಾ ಅವ್ರಿಗೆ ಯಾಕೆ ಶುಂಠಿ ಕಾಫಿ? ದಿಶಾಂಗೆ ಸ್ವಲ್ಪ ಕಾಫ್ ಇತ್ತು, ಅದು ಬೇರೆ ವೆದರ್ ಸರಿ ಇಲ್ಲ ಅಲ್ವಾ, ಅದಕ್ಕೆ ಅವಳಿಗೆ ಇಂಥ ಸ್ಪೆಷಲ್ ಆಗಿ ಶುಂಠಿ ಕಾಫಿ ಮಾಡಿಸ್ದೆ. ಹೌದಾ? ಏನಾದರೂ ಮೆಡಿಸಿನ್ಸ್ ಬೇಕಿದ್ರೆ ಹೇಳಿ ದಿಶಾ, ತರಿಸ್ತೀನಿ. ಹೌದಮ್ಮ, ನಮ್ಮನೇಲಿ ಟ್ಯಾಬ್ಲೆಟ್ಸ್ ಯಾವಾಗಲೂ ಇರುತ್ತೆ, ಬೇಕಾ? ಟ್ಯಾಬ್ಲೆಟ್ಗಿಂತ ಮೀರಿದ ಔಷಧಿನೂ ಇದೆ, ಬಟ್ ಆದರೆ ಅದು ಬರೀ ನೈಟ್ ಮಾತ್ರ ತಗೋಬೇಕು. ರೀ ನನ್ಗೇನೂ ಆಗಿಲ್ಲ. ಮೆಡಿಸಿನ್ ಏನು ಬೇಡ, ಆರಾಮಾಗೇ ಇದ್ದೀನಿ. ದಿಶಾ, ಶುಂಠಿ ಕಾಫಿ ಓಕೆ ಅಲ್ಲ? ಚೆನ್ನಾಗಿದೆಯಾ? ಮಾವ, ನೀವು ಫ್ರೆಶ್ ಅಪ್ ಆಗ್ತೀರಿ, ಒಂದು ಕಾಲ್ ಇದೆ, ಅಟೆಂಡ್ ಮಾಡಿ ಬಂದ್ಬಿಡ್ತೀನಿ. ದಿಶಾ, ನೀವು ಈಗಲೇ ಆಫೀಸ್ಗೆ ಹೋಗ್ತೀರಾ ಹೇಗೆ? ಮಿಸ್ಟರ್ ಚಿರಾಗ್, ಇವತ್ತು ನಾನು ಆಫೀಸ್ಗೆ ಹೋಗೋಕ್ಕಾಗಲ್ಲ. ಹೌದಾ? ಹೇಗಿದ್ರು ಹುಷಾರಿಲ್ಲ ಅಂತಿದ್ದೀರಾ, ಇಲ್ಲೇ ರೆಸ್ಟ್ ಮಾಡಿ. ಬೇಕಾದ್ರೆ ಗೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡಿ, ನಾನು ಒಂದು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ. ಹೌದು ದಿಶಾ, ಚಿರು ಹೇಳಿದ್ದು ಕರೆಕ್ಟ್ ಆಗಿದೆ. ಇಲ್ಲೇ ನಮ್ಮನೇಲೆ ಗೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡು. ಚಿರುಗೂ ಆಫೀಸ್ಗೆ ಹೋಗ್ಬೇಡ ಅಂತ ನಾನು ಹೇಳ್ತೀನಿ, ನಿಂಗೂ ಕಂಪನಿ ಇದ್ದಾಗತ್ತೆ. ಇಲ್ಲ ಇಲ್ಲ, ಸ್ವಲ್ಪ ತಿದ್ಬಿಟ್ಟು ಹೊರಟ್ಬಿಡ್ತೀನಿ. ಒಂದು ಸ್ವಲ್ಪ ಕೆಲಸ ಇದೆ. ಯಾರು ಆಫೀಸ್ಗೆ ಹೋಗಲ್ವಾ? ಅದೇ ನಾನು ಹೋಗಿ ಏನು ಮಾಡಲಿ ಅಲ್ಲಿ? ನಾನು ಮನೇಲೇ ಇದ್ಬಿಡ್ತೀನಿ. ಬೇಗ್ರೆ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ತಿಂಡಿ ಮಾಡುವಿರಂತೆ. ತಿಂಡಿ ಆಯಿತು. ನಾನು ಊರಿಂದ ಬರಬೇಕಾದ್ರೆ ಇಲ್ಲಿ ಬಸ್ ಇಳಿದ್ನಲ್ಲ, ನಡ್ಕೊಂಬರ್ತಾ ಇದ್ದೆ. ಯಾಕೋ ತಲೆ ಸುತ್ತದಾಗ ಆಗ್ತಾಯಿತ್ತು. ಅಷ್ಟರಲ್ಲಿ ಇವರೇ ಬಂದು ನನಗೆ ತಿಂಡಿ ಕೊಡಿಸಿದ್ರು. ಓ ಹೌದಾ? ಅದಕ್ಕೆ ತಿಂಡಿ ಏನು ಬೇಡ. ಈ ಹುಡುಗಿ ತುಂಬ ಗುಣವಂತೆ, ಒಳ್ಳೆ ಮಹಾಲಕ್ಷ್ಮಿ ಥರ. ಮತ್ತೆ ದಿಶಾ ಅಂದ್ರೆ ಸುಮ್ಮನೆನಾ? ಅವಳು ಎಲ್ಲದರಲ್ಲೂ ಪರ್ಫೆಕ್ಟ್. ನೀವು ಹೊರಗಡೆ ತಿಂದಿದ್ರು ಪರವಾಗಿಲ್ಲ, ಇಲ್ಲ ಸ್ವಲ್ಪ ತಿನ್ನಿ. ಪ್ರಯಾಣ ಮಾಡ್ಕೊಂಡು ಬಂದಿದ್ದೀರಲ್ಲ, ಮೊದಲು ಕೈಕಾಲು ಮುಖ ತೊಳ್ಕೊಂಬನ್ನಿ. ದಿಶಾ, ಶುಂಠಿ ಕಾಫಿ ನಾನೇ ಮಾಡಿಸಿದ್ದು, ಖುದ್ದಾಗಿ ನಿಂತು ನಿನಗೋಸ್ಕರ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಕುಡಿಯಮ್ಮ. ಜಯರಾಮವ್ರೆ, ರೂಮ್ ಹುಡುಕ್ತಿದ್ದೀರಾ? ಯಾವ ರೂಮು ಖಾಲಿ ಇಲ್ಲ. ಅಲ್ಲಿ ಕಾಮನ್ ವಾಶ್ರೂಮ್ ಇದೆ, ಬೇಕಾದರೆ ಯೂಸ್ ಮಾಡ್ಕೋಬೋದು.